ಹೊಸ ಮನಸ್ಸು, ನೂತನ ಮನಸ್ಸನ್ನು ದೇವರು ಕೊಟ್ಟು ನಮ್ಮ ಜೀವಿತಗಳನ್ನ ಬದಲಾಯಿಸಿ ವಾಕ್ಯದಲ್ಲಿಯೂ ಆತನ ನಂಬಿಕೆಯಲ್ಲಿಯೂ ಆತನ ವಾಗ್ದಾನಗಳಲ್ಲಿಯೂ ನಾವು ಮುಂದೆ ಸಾಗಲಿಕ್ಕೆ ದೇವರು ನಮ್ಮ ಮನಸ್ಸನ್ನು ರಿನ್ಯೂ ಮಾಡ್ತಾನೆ. ಪ್ರಪಂಚದ ಅನೇಕ ಚಿಂತೆಗಳಿಂದ ನಮ್ಮ ಮನಸ್ಸುಗಳು ತುಂಬಿ ಕೆಟ್ಟು ಹೋಗಿದೆ. ಅವನ್ನೆಲ್ಲವನ್ನ ನಾವು ದೇವರ ಹಸ್ತಕ್ಕೆ ಕೊಡಬೇಕಾದ್ರೆ ದೇವರು ನಮ್ಮನ್ನೆಲ್ಲವನ್ನ ಜೋರಾಗಿ ನೂತನ ಪಡಿಸುವನಾಗಿದ್ದಾನೆ. ಹಲ್ಲೆಲೂಯ. ಆ ನೂತನ ಪಡಿಸಿದಂಥ ದೇವರ ಯೋಚನೆ ನಮ್ಮನ್ನೆಲ್ಲರನ್ನೂ ರಕ್ಷಿಸುವಂಥದ್ದಾಗಿದೆ. ಈ ಮನುಷ್ಯ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆತನು ಸಂಪಾದಿಸಿದಂಥ ಶ್ರೇಷ್ಠವಾದ ಸಂಪಾದನೆ ಯಾವುದು ಅಂದ್ರೆ ಅದು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ರಕ್ಷಣೆ. ನೀವು ಆಸ್ತಿಗಳನ್ನು ಸಂಪಾದಿಸಿರ್ಬೋದು, ಬಂಗಾರ ಸಂಪಾದಿಸಿರ್ಬೋದು, ಕಾರ್ ಸಂಪಾದಿಸಿರ್ಬೋದು, ಬೈಕ್ ಸಂಪಾದಿಸಿರ್ಬೋದು. ಆದರೆ ನೀವು ಮಾಡಿದ ಎಲ್ಲಾ ಸಂಪಾದನೆಗಳಿಗಿಂತ ನಿನ್ನ ಆತ್ಮ ರಕ್ಷಣೆ ನೀನು ಸಂಪಾದಿಸಿಕೊಂಡಿಲ್ಲ. ಅದ್ರ ಮುಂದೆ ಪ್ರಪಂಚದ ಯಾವ ಸಂಗತಿಗಳು ಕೂಡ ಸರಿತೂಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೆನ್. ಒಪ್ತೀರಾ? ಎಲ್ಲ ಸಂಪಾದನೆಗಿಂತ ಶ್ರೇಷ್ಠ ಸಂಪಾದನೆ ಯಾವ್ದಾಗಿದೆ? ಜೋರಾಗಿ ಹೇಳ್ರಿ. ಎಸ್, ಹೌದಲ್ವಾ? ನಮ್ಮ ರಕ್ಷಣೆ ಸಂಪಾದನೆ ನಮಗೆ ಅದು ಶ್ರೇಷ್ಠವಾಗಿದೆ. ಇನ್ನೊಂದು ಹೇಳ್ತೀನಿ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ದೇವರು ನಮಗೆ ಕೊಟ್ಟ ಈ ರಕ್ಷಣೆಯನ್ನ ಈ ಪ್ರಪಂಚದಲ್ಲಿ ನಾವು ಏನ್ ಬೇಕಾದ್ರೂ ನಾವು ಕಳ್ಕೊಳ್ಬೋದು. ಈಗ ಸಂಪಾದನೆ ಮಾಡಿದ್ದು ಒಂದ್ ಸೈಡ್ ಆದ್ರೆ ಇನ್ನೊಂದು ಸೈಡ್ನಲ್ಲಿ ನಾವು ಏನ್ ಬೇಕಾದ್ರೂ ಕಳ್ಕೊಬೋದು. ನಾವು ಆಸ್ತಿ ಕಳ್ಕೊಬೋದು, ಹಣ ಕಳ್ಕೊಬೋದು, ಬಂಗಾರ ಕಳ್ಕೊಬೋದು, ಸಮ್ಟೈಮ್ಸ್ ನಮ್ಮ ಸಂಬಂಧಿಕರು ನಾವು ಕಳ್ಕೊಬೋದು. ಸಮ್ಟೈಮ್ಸ್ ಕೆಲವು ಪರಿಸ್ಥಿತಿಗಳಲ್ಲಿ ಕಣ್ಣೀರಿನ ದಿನಮಾನಗಳಲ್ಲಿ ಹೋಗ್ಬೇಕಾದ್ರೆ ನಾವು ಏನ್ ಬೇಕಾದ್ರೂ ಕಳ್ಕೊಬೋದ್ರಿ ಪ್ರಾಪಂಚಿಕವಾಗಿ. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಕೇಳಿಸ್ಕೊಡ್ರಿ. ದೇವರ ರಕ್ಷಣೆಯನ್ನು ಕಳ್ಕೊಂಡ್ರೆ ಅದರಂತ ಪ್ರಪಂಚದಲ್ಲಿ ನಷ್ಟ ಬೇರೆ ಇನ್ಯಾವುದು ಕೂಡ ಇಲ್ಲ. ಡೋಂಟ್ ಲಾಸ್ ದ ಸಾಲ್ವೇಷನ್. ನಮ್ಮ ರಕ್ಷಣೆ ನಾವು ಎಂದಿಗೂ ಕೂಡ ನಾವು ಕಳ್ಕೊಳ್ಬಾರ್ದು. ಒಂದು ವೇಳೆ ನಾವು ರಕ್ಷಣೆ ಕಳ್ಕೊಂಡ್ರೆ ನಮ್ಮ ರಕ್ಷಿಸ್ಲಿಕ್ಕೆ ಇನ್ನೊಂದು ಯಾವುದು ಸಂಗತಿ ಇಲ್ಲ ರೀ. ಇನ್ನೊಂದು ಯಜ್ಞ ಇಲ್ಲ, ಇನ್ನೊಂದು ಯೇಸು ಸ್ವಾಮಿ ಇಲ್ಲ, ಇನ್ನೊಂದು ಶಿಲುಬೆ ಇಲ್ಲ, ಇನ್ನೊಂದಿಲ್ಲ. ದೇವ್ರು ಆಲ್ರೆಡಿ ಏನ್ ಮಾಡ್ಬೇಕಾಗಿತ್ತು, ಮನುಷ್ಯರ ರಕ್ಷಣೆಗೆ ಏನು ಯೋಜನೆ ಮಾಡ್ಬೇಕಾಗಿತ್ತು, ದೇವ್ರು ಎಲ್ಲವನ್ನ ಮಾಡೇ ಆಯಿತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಳ್ಬಹುದು, ಆದ್ರೆ ಅವನಿಗೆ ಏನು ಪ್ರಯೋಜನ? ದೇವ್ರ ವಾಕ್ಯದ ಏನು ಪ್ರಯೋಜನ ಅವನಿಗೆ? ಹಲ್ಲೆಲೂಯ. ಸೊ ಇಡೀ ಮನುಷ್ಯರ ಒಂದು ರಕ್ಷಣೆಗೋಸ್ಕರ ದೇವರು ಎಷ್ಟು ಅದ್ಭುತವಾಗಿ ಅದನ್ನ ನಮಗೆ ರಕ್ಷಿಸಿ ಆ ಯೋಜನೆ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾನೆ. ಆಮೇನ್. ದೇವರು ನೋಡ್ರಿ, ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ತಾನು ಏನೋ ಒಂದು ಕಳ್ಕೊಂಡಿದ್ದಾನೆ. ದೇವರು ಏನೋ ಕಳ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ಎಲ್ಲರನ್ನ ಪಡೆದುಕೊಂಡಿದ್ದಾನೆ. ಏನನ್ನ ದೇವರು ಕಳ್ಕೊಂಡಿದ್ದಾನೆ? ಜಾನ್ 3:16 ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದಟ್ ಮೀನ್ಸ್ ದೇವರು ತನ್ನ ಮಗನನ್ನ ಕಳ್ಕೊಂಡ ಪರಲೋಕಕ್ಕೆ, ಆದ್ರೆ ಅದೇ ಪರಲೋಕಕ್ಕೆ ತಿರುಗಿ ತನ್ನ ಮಗನ ಮೂಲಕವಾಗಿ ಆತನ ನಂಬುವಂತ ಕೋಟ್ಯಾನು ಕೋಟಿ ಜನರನ್ನ ದೇವರು ಪಡ್ಕೊಂಡಿದ್ದಾನೆ. ಆ ಪಡ್ಕೊಂಡುವಿಕೆಯಲ್ಲಿ ನಾನು ಇದ್ದೀನಿ, ನೀವಿದ್ದೀನಿ. ಆಮೇಲೆ ಹೇಳ್ರಿ, ನಾವು ಲೋಕಕ್ಕೆ ಪ್ರಪಂಚಕ್ಕೆ ನಷ್ಟ. ಒಂದ್ಸತಿ ಹೇಳ್ರಿ, ಲೋಕಕ್ಕೆ ಪ್ರಪಂಚಕ್ಕೆ ನಾವು ನಷ್ಟ, ಪರಲೋಕಕ್ಕೆ ಲಾಭವಾಗಿದೆ. ನಾವು ನಷ್ಟ ಯಾರಿಗೆ? ಲೋಕಕ್ಕೆ, ಸಂಗತಿಗಳಿಗೆ, ನನ್ನ ಸೈತಾನನಿಗೆ, ಅಂಧಕಾರಕ್ಕೆ ನ್ಯಾಯಾಧಿಪತಿಯಾಗಿರುವಂತ ಆ ದುಷ್ಟ ಅಂದ್ರೆ ದುಷ್ಟವಾಗಿ ನ್ಯಾಯ ತೀರಿಸುವಂತ, ನಮ್ಮನ್ನ ತಪ್ಪಾದ ದಾರಿಗೆ ನಡೆಸುವಂತ, ನಮ್ಮನ್ನ ನಿತ್ಯ ಶಿಕ್ಷೆಗೆ ಗುರಿ ಮಾಡುವಂತ, ನಿತ್ಯ ನ್ಯಾಯ ತೀರ್ಪಿಗೆ ಒಳಪಡಿಸುವಂತ, ನಿತ್ಯ ಮರಣಕ್ಕೆ, ನಿತ್ಯ ಬೆಂಕಿಗೆ, ನಿತ್ಯ ಯಾತನೆಗೆ ಒಳಪಡಿಸುವಂತ ನರಕಕ್ಕೆ ನಾವು ನಷ್ಟವಾಗಿದ್ದೇವೆ, ಆದ್ರೆ ಪರಲೋಕಕ್ಕೆ ಲಾಭವಾಗಿದ್ದೇವ್ರಿ ನಾವು. ಹಲ್ಲೆಲೂಯ. ಇವತ್ತು ಮನುಷ್ಯ ಸಂಪಾದಿಸಿಕೊಳ್ಬೇಕಾಗಿರೋದು ಏನಂದ್ರೆ ದಟ್ಸ್ ದ ಸಾಲ್ವೇಷನ್. ಅದು ದೇವರ ರಕ್ಷಣೆ ಯೋಜನೆ ಒಳಗಡೆ ಬಂದು ನಿಲ್ಲೋದಷ್ಟೇ ಅಲ್ಲದ್ರಿ, ಅದನ್ನ ಕೈಗೊಂಡು ನಮ್ಮ ಜೀವನ ಪೂರ್ತಿ ಉಸಿರು ಇರೋ ತನಕ ಅದನ್ನ ಸಂಪಾದಿಸ್ತಾ ಮುಂದೆ ಹೋಗ್ಬೇಕಾಗಿದೆ. ಆಮೆನ್. ಹಲ್ಲೆಲೂಯ. ಇದು ಒಂದು ಸಾಧನೆ ಆಗಿದೆ, ಇದು ಒಂದು ತ್ಯಾಗವಾಗಿದೆ, ಇದು ಒಂದು ಪರಿಶ್ರಮವಾಗಿದೆ, ಇದು ಸಹಿಸಿಕೊಳ್ಳುವಿಕೆ ಆಗಿದೆ, ಇದು ತಗ್ಗಿಸಿಕೊಳ್ಳುವಿಕೆ ಆಗಿದೆ. ಆಮೆನ್. ಅದಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳನ್ನ ದೇವರು ತನ್ನ ವಾಕ್ಯದ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ, ಅಭಿಷೇಕದ ಮೂಲಕವಾಗಿ, ಸೇವಕರ ಮೂಲಕವಾಗಿ, ಆತ್ಮಿಕ ಪುಸ್ತಕಗಳ ಮೂಲಕವಾಗಿ, ಆರಾಧನೆಗಳ ಮೂಲಕವಾಗಿ, ಸ್ತುತಿ ಗೀತೆಗಳ ಮೂಲಕವಾಗಿ ನಮ್ಮ ಆತ್ಮವನ್ನು ಬಲಪಡಿಸ್ತಾ ನಮ್ಮ ನಂಬಿಕೆನ ದೇವರು ಹೆಚ್ಚಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತೈತೆ, ಆತ ನಂಬುವ ಒಬ್ಬನಾದರೂ ಏನಾಗಬಾರ್ದಂತೆ, ನಾಶವಾಗಬಾರ್ದು ಎಂಬುದಾಗಿ.
ಒಬ್ಬನಾದ್ರೂ ನಾಶವಾಗಬಾರ್ದು. ಎಲ್ಲಿಂದ ನಾಶವಾಗಬಾರ್ದು? ಕಮಾನ್, ಎಲ್ಲಿಂದ ನಾಶವಾಗಬಾರ್ದು? ಪರಲೋಕದಿಂದ ನಾಶವಾಗಬಾರ್ದು, ನಿತ್ಯ ಜೀವದಿಂದ ನಾಶವಾಗಬಾರ್ದು, ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವ ಸಂಗತಿಗಳಿಂದ ನಾಶವಾಗಬಾರ್ದು, ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವ ಕೃಪೆಗಿಂದ ನಾಶವಾಗಬಾರ್ದು, ದೇವರ ಸಾನ್ನಿಧ್ಯವನ್ನು ತಪ್ಪಿಸಿಕೊಳ್ಳುವುದರಲ್ಲಿ ನಾಶವಾಗಬಾರ್ದು. ದೇವರ ನಮಗೆ ಅನುಗ್ರಹಿಸುವಂತ ಜೀವ ಜಲ ಕುಡಿಯುವಿಕೆಯಿಂದ ನಾವು ತಪ್ಪಿಸಿಕೊಳ್ಬಾರ್ದು. ದೇವರು ಕೊಡುವ ಜೀವ ವೃಕ್ಷದ ಹಣ್ಣಿನಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ನಾವು ನಾಶವಾಗಬಾರ್ದು. ದೇವರು ನಮಗೆ ಕೊಡುವ ಹೊಸ ಹೆಸರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ನಾವು ನಾಶವಾಗಬಾರ್ದು. ದೇವರು ಕೊಡುವ ನಿಲುವಂಗಿ, ದೇವರು ಕೊಡುವಂಥ ಖರ್ಜೂರದ ಗರೆ, ಆತನ ಬಾಯಿಯಿಂದ, ನಮ್ಮ ಬಾಯಿಂದ ಹೊರಡುವ ಆತನಿಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಪ್ರಭಾವ, ಐಶ್ವರ್ಯ, ಆಧಿಪತ್ಯಗಳನ್ನು ಸಲ್ಲಿಸುವ ವಿಷಯದಲ್ಲಿ ನಾವು ನಾಶವಾಗಬಾರ್ದು ಎಂಬುದಾಗಿ ದೇವರು ತನ್ನ ಮಗನನ್ನು ಕಳೆದುಕೊಳ್ಳುವ ಮೂಲಕವಾಗಿ ನಿನ್ನೆಲ್ಲರನ್ನ ದೇವರು ಸಂಪಾದಿಸಿಕೊಂಡಿದ್ದಾನೆ. ಹೋ, ಹಲ್ಲೆಲೂಯಾ. ಆದ್ರೆ ಏನಾಗಿದೆ ಇವತ್ತು ಪ್ರಪಂಚ ಏನಾಗಿದೆ ಅಂದ್ರೆ, ಮನುಷ್ಯ ಪಾಪವನ್ನು ಮಾಡುವುದರ ಮೂಲಕವಾಗಿ, ಸಿನ್ ಸಪರೇಟ್ಸ್ ಅಸ್ ಫ್ರಮ್ ಗಾಡ್, ದೇವರಿಂದ ಮನುಷ್ಯನನ್ನ ದೂರ ಮಾಡಿಬಿಟ್ಟಿದೆ. ಪಾಪವು ದೇವರಿಂದ ನಮ್ಮನ್ನ ದೂರ ಮಾಡಿದೆ. ನಾವೆಷ್ಟು ದೇವರಿಂದ ದೂರ ಹೋಗ್ತೀವೋ ಅಷ್ಟು ಆ ಕಂದಕ, ಆ ಗುಂಡಿ ಅಥವಾ ಏನ್ ಹೇಳ್ತಾರೆ ಆ ತಗ್ಗು ಅಷ್ಟು ಅಗಲವಾಗ್ತಾ ಹೋಗುತ್ತೆ. ಈಗ ನೋಡ್ರಿ, ಅವನು ಅಲ್ಲಿಂದ ಕೆಳಗಿಳಿದ ಮೇಲೆ ಹತ್ಬೋದಾ? ಬಿದ್ರೆ ಅಂದ್ರೆ ಮುಗಿತವನು. ಅಥವಾ ಓಡಿ ಬಂದು ಜಂಪ್ ಮಾಡ್ತೀನಿ ಅಂದ್ರೆ, ನೀ ಲಾಂಗ್ ಜಂಪ್ ಮಾಡ್ಬೇಕಂತ ಒಂದು ಹೆಜ್ಜೆ ಕೈ ಕಾಲಿಂಗ್ ಮೇಲೆ ಕೆತ್ತಿದ ತಕ್ಷಣ ಸಾಕು, ಸೈತಾನ ಆ ಕಾಲಿನ ಹಿಡಿದು ಸೀದಾ ಹಾಕೊಂಡು ಹೋಗ್ಬಿಡ್ತಾನೆ. ಡೋಂಟ್ ಮ್ಯಾನಿಪುಲೇಟ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನ ಮ್ಯಾನಿಪುಲೇಟ್ ಮಾಡ್ಕೊಳ್ಬೇಡ್ರಿ. ನಿಮ್ಮ ಮನಸ್ಸನ್ನ, ನಿಮ್ಮ ಆತ್ಮನ ನಿಮ್ಮ ಹತೋಟಿಯನ್ನು ಇಟ್ಕೊಡ್ರಿ. ಹೋಲ್ಡ್ ಯುವರ್ ಮೈಂಡ್, ಹೋಲ್ಡ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮನ ಇಟ್ಕೊಡ್ರಿ, ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಡ್ರಿ. ದೇವ್ರು ಹೇಳ್ತೇನೆ, ಐ ವಿಲ್ ಡೂ ನ್ಯೂ ಥಿಂಗ್, ನಾನು ಹೊಸ ಕಾರ್ಯ ಮಾಡ್ತೀನಿ. ಐ ವಿಲ್ ಗಿವ್ ನ್ಯೂ ಗ್ರೇಸ್, ಹೊಸ ಕೃಪೆ ಕೊಡ್ತೀನಿ. ಐ ವಿಲ್ ಗಿವ್ ನ್ಯೂ ಸ್ಟ್ರೆಂತ್, ಹೊಸ ಬಲ ಕೊಡ್ತೀನಿ. ಐ ವಿಲ್ ಗಿವ್ ನ್ಯೂ ಮೈಂಡ್, ಹೊಸ ಮನಸ್ಸನ್ನ, ಹೊಸ ಬಲವನ್ನ, ಹೊಸ ಸಂಗತಿಗಳನ್ನ ನಾನು ಮಾಡ್ತೀನಿ ಅಂದರೆ ದೇವ್ರು ವಾಗ್ದಾನ ಮಾಡಿದಾನೆ. ವಾಗ್ದಾನ ಹಿಡ್ಕೊಂಡು ನಾವು ಮುಂದೆ ಹೋಗೋಣ. ಓಕೆ, ದೇವರ ರಾಜ್ಯಕ್ಕೆ ನಾವು ಇಲ್ಲಿಗೆಲ್ಲ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ವೈಯಕ್ತಿಕವಾಗಿದ್ರೂ ಕೂಡ ಹೌದು, ಕೊನೆಗೆ ನಿಮ್ಮ ಜೊತೆಗೆ ಇನ್ನೂ ಕೆಲವರು ಬ್ಯಾಡ್ ಫ್ರೆಂಡ್ಸ್ ಸೇರ್ತಾ ಹೋಗ್ತಾರೆ. ನೀನು ಪಾಪ ಮಾಡ್ಬೇಕಾದ್ರೆ ಭಾಳ ಜನ ಬರ್ತಾರೆ. ನಾಶನದ ಮಾರ್ಗಕ್ಕೆ ಹೋಗ್ಲಿಕ್ಕೆ ತುಂಬಾ ಜನ ಆ್ಯಡ್ ಆಗ್ತಾರೆ. ಪ್ರೈಸ್ ಅಲೋ, ಹಲೋ. ನಾಶನದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಇಡೀ ಮ್ಯಾನ್ ಕೈಂಡ್, ಇಡೀ ಭಾಳ ಜನ ಸೇರ್ಕೊಂತಾರೆ. ಯಾಕಂದ್ರೆ ರೋಮನ್ಸ್ ಚಾಪ್ಟರ್ 3 ಆಮೇಲೆ ನಾವು ಅದನ್ನು ಧ್ಯಾನ ಮಾಡ್ತೀವಿ. ರೋಮನ್ಸ್ 3:23 ಹೇಳ್ತಿದೆ, ಆಲ್ ಹ್ಯಾವ್ ಸಿನ್ಡ್ ಅಂಡ್ ಫಾಲ್ ಶಾರ್ಟ್ ಆಫ್ ಗ್ಲೋರಿ ಆಫ್ ಗಾಡ್. ಅಂದ್ರೆ ಏನ್ ಹೇಳ್ತಿದೆ, ಎಲ್ಲಾ ಮನುಷ್ಯರು ದೇವರ ಮಹಿಮೆಯನ್ನು ಹೊಂದದೆ ಬಿದ್ದು ಹೋಗಿದ್ದಾರೆ. ಎಲ್ಲ ಮನುಷ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಪಂಚ ಇವತ್ತು ದೇವರ ಮಹಿಮೆಯನ್ನು ಕಾಣದೆ ಬಿದ್ದು ಹೋಗಿದೆ, ದೇವರ ರಕ್ಷಣೆಯನ್ನು ಕಾಣದೆ ಹೋಗಿದೆ. ಹಾಗಾದ್ರೆ ದೇವರು ಮನುಷ್ಯರಿಗೂ ಸಹ ರಕ್ಷಣೆಯನ್ನು ಏರ್ಪಡಿಸಿಲ್ವೋ? ಖಂಡಿತ ದೇವರು ನಮಗೆ ಆ ರಕ್ಷಣೆ ಯೋಜನೆ ನಮ್ಮ ಬಲಭಾಗದಲ್ಲಿ ಇದೆ. ಬಟ್ ನಾವು ನೋಡ್ತಾ ಇಲ್ಲ ಅಷ್ಟೇ. ನಾವು ಯಾರನ್ನು ನೋಡ್ತಾ ಇದ್ದೇವೆ? ಜನರನ್ನು ನೋಡ್ತಾ ಇದ್ದೇವೆ. ಅವ್ರು ಹೆಂಗಿದ್ದಾರೆ? ಅವರು ಡಾರ್ಕ್ ಆಗಿದ್ದಾರೆ, ಫ್ಯಾಷನ್ ಆಗಿದ್ದಾರೆ. ಎಸ್, ಐಸಾಯ ಚಾಪ್ಟರ್ 59:2 ಹೇಳ್ತಿದೆ, ಯುವರ್ ಇನ್ಕ್ವಿಟೀಸ್ ಹ್ಯಾವ್ ಮೇಡ್ ಎ ಸಪರೇಷನ್ ಬಿಟ್ವೀನ್ ಯು ಅಂಡ್ ಯುವರ್ ಗಾಡ್. ನಿಮ್ಮ ಪಾಪದ ಕೃತ್ಯಗಳು, ಪಾಪದ ಫಲಗಳು ನಿಮ್ಮನ್ನ ದೇವರಿಂದ ದೂರ ಮಾಡಿದೆ, ದೇವರಿಂದ ಸಪರೇಟ್ ಮಾಡಿದೆ ನಿಮ್ಮನ್ನ. ಅಂಡ್ ಯುವರ್ ಸಿನ್ಸ್, ಮತ್ತು ನಿಮ್ಮ ಪಾಪಗಳು, ಹ್ಯಾವ್ ಹಿಡನ್ ಹಿಸ್ ಫೇಸ್ ಫ್ರಮ್ ಯು ಸೊ ದಟ್ ಹಿ ಡಸ್ ನಾಟ್ ಹಿಯರ್. ಅಂದ್ರೆ ಆತನೇನು ನಿಮ್ಮನ್ನ ಕೇಳದಿರೋ ಹಾಗೆ ನಿಮ್ಮ ಪಾಪಗಳು ಏನಾಗಿದೆ? ಅಡ್ಡವಾಗಿ ಮರೆಯಾಗಿದೆ. ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತಾ ಇಲ್ಲ, ನಿಮ್ಮ ಕಣ್ಣೀರು ದೇವರಿಗೆ ಮುಟ್ತಾ ಇಲ್ಲ. ವೈ? ಸಿನ್ ಈಸ್ ಸಪರೇಟೆಡ್ ಅಸ್ ಫ್ರಮ್ ಗಾಡ್ ಫೇಸ್. ದೇವರ ಮುಖದಿಂದ ನಮ್ಮನ್ನು ದೂರ ಮಾಡಿದೆ ಅದು. ಎಲ್ಲರೂ ಹೇಳ್ರಿ, ಹಾಗಾದ್ರೆ ಇನ್ಯಾವುದರಿಂದ ಜೋರಾಗಿ ಮನುಷ್ಯನಿಗೆ ರಕ್ಷಣೆ ಆದೀತು? ಯಾವುದರಿಂದ ರಕ್ಷಣೆ ಆದೀತು? ಎಫೆಸಿಯನ್ಸ್ ಚಾಪ್ಟರ್ 2:8-9 ಹೇಳ್ತದೆ, ಫಾರ್ ಇಟ್ ಈಸ್ ಬೈ ಗ್ರೇಸ್ ಯು ಹ್ಯಾವ್ ಬೀನ್ ಸೇವ್ಡ್. ಎಲ್ಲರೂ ಹೇಳ್ರಿ, ಆತನ ಕೃಪೆಯಿಂದ, ಬಲಗೈನ ಮೇಲೆ ಕೆತ್ತ, ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಟ್ರೀ ಇಸ್ ದೇರ್. ಓಕೆ, ಅಲ್ಲಿ ಜೀವದ ಮರ ಇದೆ, ಜೀವದ ಕಡೆಗೆ ನಾವು ಹೋಗ್ಬೇಕು. ಓಕೆ, ನೀವು ಈ ಕೃಪೆಯನ್ನ ಹೊಂದ್ಕೊಂಡು ಹೋಗ್ತಿರೋ ಅಥವಾ ಹೀಗೇ ಜೀವಿಸಿ ಪಾಪವು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ?
ಪಾಪ ಮಾಡ್ತಾ 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 ಎಲ್ಲಿ ಕರ್ಕೊಂಡು ಹೋಗ್ತಿದೆ? ಆ ಗುಂಡಿ ಒಳಗಡೆ ಒಂದು ಬರ್ದೆ DEATH, ಏನದು? ಜೋರಾಗಿ ಹೇಳ್ರಿ. ಡೆತ್. ಮನುಷ್ಯನು ತಪ್ಪಿಸಿಕೊಳ್ಳಲಾರದೇ ಇರುವ, ಜೋರಾಗಿ ಏನು? ಆದ್ರೆ ಆ ಮರಣದಲ್ಲಿ ಇರೋದು ದೇವ್ರ ಚಿತ್ತ ಅಲ್ಲ, ಕೃಪೆಯಲ್ಲಿ ಬರುವಂಥದ್ದು ದೇವ್ರ ಚಿತ್ತವಾಗಿದೆ. ಆಮೇನ್. ನಾವು ಕೃಪೆಯಿಂದ ಹೋಗ್ಬೇಕಾಗಿತ್ತು. ಈಗ ನೋಡ್ರಿ, ಅಲ್ಲಿ ಜೀವ ಇದೆ, ಆ ಕಡೆ ಈ ಕಡೆ ನಾವಿದ್ದೇವೆ, ಮಧ್ಯದಲ್ಲಿ ಗ್ರೇಸ್ ಇದೆ. ಈಗ ಅದನ್ನ ನೋಡ್ತಾ 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 ನಾವು ಅಲ್ಲೇ ನಿಂತ್ಕೊಳ್ಬೇಕಾ, ಏನ್ ಮಾಡ್ಬೇಕು? ಕಣ್ಣಿಗೆ ರಕ್ಷಣೆ ಇದೆ ಅಂತ ನಮಗೆ ಗೊತ್ತು. ಇವತ್ತು ಮನುಷ್ಯರ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಕೃಪೆ ಐತಲ್ ಬಿಡು, ಯಾವಾಗಾದ್ರೂ ನಾವು ಹೋಗೋಣ. ನೀನು ನಡ್ಕೊಂಡು ಹೋಗದೇ ಇದ್ರೆ, ಅದನ್ನ ದಾಟಿ ನೀನು ಹೋಗದೇ ಇದ್ರೆ, ನೀನು ರಕ್ಷಿಸೋರಾದ್ರೂ ಯಾರು? ಇಲ್ಲಿ ಇದೆ ಬಿಡು, ನಾಳೆ ಹೋಗೋಣ, ನಾಡ್ದ ಹೋಗೋಣ, ಮುಂದಿನವರ ಹೋಗೋಣ, ಅಚ್ಚೆ ನಾಡ್ದ ಹೋಗೋಣ, ಸ್ವಲ್ಪ ಜ್ವರ ಬಂದಾಗೆ ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡ್ತಾರಲ್ಲ, ಸಲೈನ್ ಏರಿಸ್ತಾರಲ್ಲ, ಅವಾಗ ಪ್ರಾರ್ಥನೆ ಮಾಡೋಣ. ಅಲ್ಲಿ ಒಂದು ಇಂಜೆಕ್ಷನ್, 2 ಇಂಜೆಕ್ಷನ್, ಅಲ್ಲಿ ಹೋಗಿ ಸೀದಾ ತೊಗೊಂಡು ICUನಲ್ಲಿ ಹಾಕಿ, ಕೊನೆ ಮೂಗ್ನ ಎಲ್ಲಿ ಬೇಕಲ್ಲ ಇಡೀ ಬಾಡಿ ತುಂಬ ಪೈಪ್ ಹಾಕಿ ನಿನಗೆ, ಓಕೆ ಇವಾಗ ನಾ ರಕ್ಷಣೆ ಹೊಂದಿದ್ದೇನೆಂದ್ರೆ, ಆ ಟೈಮ್ನಲ್ಲಿ ಎಲ್ಲರೂ ಕೈ ಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಸ್ವಂತ ಹೆಂಡತಿ ಆಗಲಿ, ಸ್ವಂತ ಗಂಡ ಆಗಿರಲಿ, ಸ್ವಂತ ಮಕ್ಕಳಾಗಿರಲಿ, ಇವನು ಯಾವಾಗಾರ ಸಾಯ್ತಾನಪ್ಪ ಅಂತ ಅನಿಸ್ತದೆ. ಆ ಸ್ಟೇಜಲ್ಲಿ ತಂದು ನಿಂತು ಬಿಡ್ತದೆ. ಹಲ್ಲೆಲೂಯಾ. ದಿಸ್ ಇಸ್ ಸೀರಿಯಸ್ ಮ್ಯಾಟರ್ ರೀ. ಐ ಆಮ್ ಟಾಕಿಂಗ್ ಅಬೌಟ್ ವೆರಿ ಸೀರಿಯಸ್ ಮ್ಯಾಟರ್. ಇಟ್ಸ್ ನಾಟ್ ಜೋಕ್, ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಡೋಂಟ್ ಫಾಲ್ ಫ್ರಮ್ ದ ಗ್ರೇಸ್. ದೇವರ ಕೃಪೆಯಿಂದ ಬಿದ್ದುಬಿಡ್ಬೇಡ್ರಿ. ಯಾಕಂದ್ರೆ ನಮಗೆ ರಕ್ಷಣೆ, ದೇವರ ರಕ್ಷಣೆ ಯೋಜನೆ ಸಿಕ್ಕಿದ್ದೆ ಆತನ ಕೃಪೆಯಿಂದ. ಆಮೇಲೆ ಹೇಳ್ರಿ, ಆ ಕೃಪೆಯಿಂದ ನಮಗೆ ಸಿಕ್ಕಿದೆ. ನಾವು ಸುಮ್ಮನೆ ನೋಡ್ತಾ ನಿಂತ್ಕೊಳೋದಲ್ಲ, ಸುಮ್ಮನೆ ನಾವು ಅದನ್ನ ನೋಡ್ತಾ ಅಲ್ಲಿ ಇದೆ ಅಂತ ನೋಡೋದಲ್ಲ. ವಿ ಶುಡ್ ವಾಕ್. ನಾವು ನಡಿಲೇಬೇಕು. ನಾವು ನಡೆದೇ ಇದ್ರೆ ಹೇಳ್ರಿ, ನಾವು ನಡೆದೇ ಇದ್ರೆ ಹಿಂಗೆ ಹೇಳ್ರಿ, ನಿತ್ಯ ಜೀವ ಇಲ್ಲ, ರಕ್ಷಣೆ ಇಲ್ಲ, ಕೃಪೆ ಇಲ್ಲ, ದೇವರ ಸಾನ್ನಿಧ್ಯ ಇಲ್ಲ, ಪರಲೋಕ ಇಲ್ಲ. ಎಚ್ಚರ ತಂಗಿ, ಎಚ್ಚರ. Hallelujah. Praise the Lord. We must walk. Okay. See here, God is here. God is in love. Okay. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಇಸ್ ಫುಲ್ ಆಫ್ ಹಾರ್ಟ್. ದೇವರು ಕಂಪ್ಲೀಟ್, ಪೂರ್ಣ ಹೃದಯದಿಂದ, ಪೂರ್ಣ ಕೃಪೆಗಳಿಂದ ನಮ್ಮ ರಕ್ಷಣೆ ಕೊಡಲಿಕ್ಕೆ ದೇವರು ಯಾವಾಗಲೂ ರೆಡಿ ಇದ್ದಾನೆ. ಆದರೆ ಮನುಷ್ಯನು ದೇವರಿಂದ ದೂರವಾಗಲಿಕ್ಕೆ ಕಾರಣ ಏನಾಗಿದೆ? ಜೋರಾಗಿ ಏನಾಗಿದೆ? ಏನಾಗಿದೆ? ಜೋರಾಗಿ ಏನಾಗಿದೆ? ಸಣ್ಣ ಪಾಪ, ಸಣ್ಣ ಪಾಪ, ಮಿಡ್ಲು ಪಾಪ, ಬೆಳೆಯುತ್ತಿರುವ ಪಾಪ, ಬೆಳೆದು ಬಲ್ತಿರೋ ಪಾಪ, ಬಲ್ತು ಸೊಡರ್ಸ್ಕೊಂಡು ಹೋಗಿರೋ ಪಾಪ. ಈ ಪಾಪ ಅನ್ನೋದು ದೂರ ಮಾಡಿದಾಗ ಏನಾಗ್ತದೆ ಗೊತ್ತಾ? ಮನುಷ್ಯನು ಸಂಬಂಧಗಳಲ್ಲಿ, ಸಾಮಾಜಿಕವಾದ ಸ್ಥಿತಿಗಳಲ್ಲಿ ಮುರಿಯಲ್ಪಡ್ತಾನೆ. ಮನುಷ್ಯನು ಹಣ ಮತ್ತು ಯಶಸ್ಸಿನಲ್ಲಿ ಕಳ್ಕೊಂಡು ಹೇಳ್ತಾನಲ್ಲ, ಕುಡ್ದು ಒಬ್ಬ ಬಿಕಾರಿ ಆಗಿರೋನು ಕೇಳ್ರಿ ರೀ. ಒನ್ ಟೈಮಲ್ಲಿ ಹೆಂಗಿದ್ದೆ ಗೊತ್ತಾ? ಅವ್ನು ನಿಜ ಹೇಳ್ಬೇಕಂದ್ರೆ ಇನ್ನೊಂದು 90 ವರ್ಷ ಕೇಳ್ಬೇಕು ಅವನಿಗೆ. ಅವ್ನು ಹೆಂಗೆ ಹೇಳ್ತಾನೆ ಹೇಳ್ರಿ, ಒನ್ ಟೈಮ್ನಲ್ಲಿ ಹೆಂಗಿದ್ದೆ ಗೊತ್ತಾ ನಾನು? ರಾಜ ರೀ, ಕಿಂಗ್, ಭಾಷಾ, ಟೈಗರ್ ನಾನು. ಒನ್ ಟೈಮಲ್ಲಿ ಎಷ್ಟು ದುಡ್ಡು, ನನ್ನ ಡ್ರೆಸ್, ನಾನು ಹಾಕ್ತಿರೋ ಡ್ರೆಸ್ಗಳೇ ಇಲ್ಲ, ನಾನು ಹಾಕ್ತಿರೋ ಬಂಗಾರನೇ ಇಲ್ಲ. ಮತ್ತೇನಾಯ್ತು? ಜೋರಾಗಿ ಹೇಳ್ರಿ. ಕುಡುಕತನದ ಪಾಪ, ಕುಡ್ದು ಅವನು ಸಂಬಂಧಗಳು, ಹಣ. ನೋಡ್ರಿ, ಅವನು ಈ ಡ್ರಗ್ಸ್, ಮದ್ಯ ಅಂದ್ರೆ ಏನದು? ಕುಡುಕತನಗಳಿಂದ, ಅನೇಕ ದುಶ್ಚಟಗಳಿಂದ ಅವನೇನಾದ ಮುರಿಯಲ್ಪಡ್ತಾನೆ. ಧಾರ್ಮಿಕವಾಗಿ ಆತನು ಕೊನೆಗೆ ಎಲ್ಲಿಗೆ ಹೋಗ್ತಾನೆ? ಯಾರಾದ್ರೂ ನನಗೆ ಏನು ಮಾಡಿಸಿದಾರೋ, ಏನಾಗಿದೋ, ಇದ್ರಲ್ಲಿ ಅವನು ಮುಳುಗೋಗ್ಬಿಡ್ತಾನ್ರಿ ಅವನು. ಪ್ರೈಸ್ ದಿ ಲಾರ್ಡ್. ಹೀಗೆ ದೇವರಿಂದ, ಪಾಪದಿಂದ ದೂರವಾಗಿ ಅನೇಕ ಮುರಿಯುವಿಕೆಗಳಿಂದ ಆತನು ಮುರಿಯಲ್ಪಟ್ಟಾಗ, ಅದು ದೇವ್ರ ಕೃಪೆ ಇದೆ ರೀ. ಮನ ತಿರುಗಿ ನಂಬಿ ನಾವು ಬರಲೇಬೇಕು. ನಾವು ದೇವರ ರಕ್ಷಣೆ ಯೋಜನೆ ಒಳಗಡೆ ನಾವು ಬರಲೇಬೇಕು. ಆ ರಕ್ಷಣೆ ಯೋಜನೆ ಒಳಗಡೆ ಬರಬೇಕಾದ್ರೆ ನಮಗೆ ಫಸ್ಟ್ ಸಿಕ್ಕೋರು ಯಾರಲ್ಲಿ? ಓಕೆ, ಜೋರಾಗಿ ಹೇಳ್ರಿ, ಯೇಸು ಸ್ವಾಮಿ ಸಿಕ್ಕೋನಾಗಿದ್ದಾನೆ. ಇಗೋ ಯಜ್ಞದ ಕುರಿಮರಿ. ಹೇಳ್ರಿ ಒಂದ್ಸರಿ. ಹಲ್ಲೆಲೂಯಾ. ಲೋಕದ ಪಾಪವನ್ನೆಲ್ಲ ಕ್ಷಮಿಸಿ ಬಿಡುವನು ಆತ. ನಮ್ಮೆಲ್ಲ ಈ ಸಂಬಂಧಗಳಿಂದ, ಹಣ, ಮದ್ಯ, ಮಾಟ, ಮಂತ್ರ, ಇವೆಲ್ಲ ಮುರಿಯಲ್ಪಡುವಿಕೆಯಿಂದ ಅವನ್ನೆಲ್ಲವನ್ನ ತಾನು ಶಿಲ್ಬೆ ಮೇಲೆ ಹೊತ್ತು ನಮಗೆ ಬಿಡುಗಡೆಯನ್ನು ಕೊಡುವಾಗ ಆತನು ನಮ್ಮ ಜೀವಿತದಲ್ಲಿ ಯಾರಾಗಿ ಕಾಣಿಸಲ್ಪಡಬೇಕು? ಜೋರಗಡೆ ರಾಜನಾಗಿ ಕಾಣಿಸಲ್ಪಡಬೇಕು.
ಯಾವಾಗ ನಾವು ದೇವರ ರಾಜ್ಯನಾಗಿ ನಾವು ಕಾಣಿಸ್ತೇವೋ, ಕ್ರಿಸ್ತ ಮೂಲಕವಾಗಿ ದೇವರ ಜೊತೆಗೆ ನಾವು ಪುನಃ ಸ್ಥಾಪನೆ ಆಗ್ತೀವಿ ನಾವು. ಓಕೆ, ಮತ್ತೆ ನಾವು ರೀಕನ್ಸಲೇಷನ್ ಅಂದ್ರೆ ಮತ್ತೆ ನಾವು ದೇವರ ಜೊತೆಗೆ ಪುನಃ ಸಂಬಂಧವನ್ನು ಹೊಂದೋದ್ರ ಮೂಲಕವಾಗಿ ಮತ್ತೆ ನಾವು ದೇವರ ಜೊತೆಗೆ ನಾವು ಸೇರುವಂಥವ್ರಾಗಿದ್ದೇವೆ. ಯಾವಾಗ ನಾವು ದೇವ್ರ ಜೊತೆಗೆ ಹೋಗಿ ಸೇರ್ತೇವೋ, ನಾವು ಸುಮ್ಮನೆ ಇರೋದಿಲ್ಲ. ಹೀಗೆ ಪಾಪದಲ್ಲಿರುವಂಥ ಜನರ ಬಳಿಗೆ ಮತ್ತೆ ನಾವು ಹೋಗಿ ಏನು ಮಾಡ್ತೀವಿ, ನಾವು ಅವರಿಗೆ ಸಾರೋರಾಗಿದ್ದೇವೆ. ಆ ಸಾರೋದಕ್ಕೋಸ್ಕರ ಇವತ್ತು ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೇನೆ. ಆಮೆನ್. ಈ ಒಂದು ರಕ್ಷಣೆ ಯೋಜನೆ ಪ್ರೋಸೆಸ್ ಪ್ರಪಂಚದಲ್ಲಿರುವ ಎಲ್ಲ ಜಾತಿ, ಜನ, ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ದೇವರು ಏರ್ಪಡಿಸಿಕೊಟ್ಟಿದ್ದೇನೆ. ಯಾರಿಗೂ ದೇವರು ಬಾಗಿಲು ಮುಚ್ಚಿಲ್ಲ, ಯಾರಿಗೂ ದೇವರು ಹೈಡ್ ಅಂಡ್ ಸೀಕ್ ಮಾಡಿಲ್ಲ. ನಂಬುವಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಈ ಒಂದು ರಕ್ಷಣೆ ಯೋಜನೆಯನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಒಂದ್ಸರಿ ನಮ್ಮ ಬಲಗೈನ ಮೇಲೆ ಕೆತ್ತಿ ಹೇಳೋಣ, ದೇವರ ರಕ್ಷಣೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಹೇಳುವಾಗ ಅದೇನಾಗ್ತಿದೆ ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಅವಾಗಲೇ ನೋಡಿದಲ್ಲ, ಸೇಮ್ ಪಿಕ್ಚರ್. ಓಕೆ, ಸೊ ಇಫ್ ದಿಸ್ ಇಸ್ ದ ಗಾಡ್ ಸ್ಟೋರಿ ಆರ್ ಇಟ್ಸ್ ದ ಸಾಲ್ವೇಷನ್ ಆಫ್ ಗಾಡ್, ಓಕೆ, ದ ಪ್ಲಾನ್ ಆಫ್ ಸಾಲ್ವೇಷನ್. ಈ ಒಂದು ರಕ್ಷಣೆ ಯೋಜನೆಯಲ್ಲಿ ರೋಮನ್ ರಸ್ತೆ ಎಂಬುದಾಗಿ ಅವ್ರು ಹೇಳ್ತಾರೆ ಏನಂದ್ರೆ, ಸೊ ಆಲ್ ರೋಡ್ ಕನೆಕ್ಟ್ಸ್ ಟು ರೋಮ್ ಅಂತಂದು ಹೇಳಿ, ಅಂದ್ರೆ ಮನುಷ್ಯನು ಎಲ್ಲಾ ಮನುಷ್ಯರು ಹೋಗಿ ದೇವ್ರ ಜೊತೆಗೆ ಒಂದು ಅನ್ಯೋನ್ಯತೆಯಲ್ಲಿ ಜೀವಿಸ್ಬೇಕೆಂಬುದೇ ದೇವರ ಚಿತ್ತವಾಗಿದೆ. ಇಲ್ಲಿ ನೋಡ್ರಿ ಏನಾಗಿದೆ, ಮನುಷ್ಯನು ಹೋಗ್ಬೇಕೆಂಬುದಾಗಿ ಅನ್ಕೊಂಡಿದ್ದಾನೆ, ದೇವ್ರ ಹತ್ರ ಹೋಗ್ಬೇಕು. ಹೋಗ್ತಾನೆ ಈಗ ಅವನು? ಮನುಷ್ಯನು ದೇವ್ರ ಹತ್ರ ಹೋಗ್ತಾನ ಸರ್ ಹೋಗ್ತಾನ? ಯಾಕೆ ಅವನು ಹೋಗೋದಿಲ್ಲ? ಓಕೆ, ಯಾಕೆ ಹೋಗೋದಿಲ್ಲ? ಹೋಗ್ಲಿಕ್ಕೆ ಏನು ಅಡ್ಡಿ ಆಗ್ತಾ ಇದೆ? ದ ಸಿನ್. ಜೋರಾಗಿ ಹೇಳ್ರಿ, ಎಂತ ಏನು? ಜೋರಾಗಿ ಹೇಳ್ರಿ. ನನಗೆ ಹಿಂಗೆ ಹೇಳ್ರಿ, ಹಿಂಗನ್ರಿ ಎಲ್ಲರೂ ಹಿಂಗೆ ಸಣ್ಣದ ಹಿಂಗೆ ಚೂಟ್ರಿ, ಹಿಂಗೆ ಕಿಡಿ ಪಾಪ, ಹಿಂಗೊಂಚೂರು ಚೋಟು ಪಾಪ, ಗೇಣು ಪಾಪ, ಒಂದು ಅಡಿ ಪಾಪ. ಇದೆಷ್ಟು? ಒಂದು ಅಡಿ ಐತಿದೆ, ಒಂದು ಅಡಿ ಪಾಪ. ಆಮೇಲೆ ಒಂದು ಮರ, ಒಂದು ಮೊಳ, ಸಾರಿ ಒಂದು ಮೊಳ, ಒಂದು ಮಾರು, ಸಾರಿ ಒಂದು ಮಾರು ಪಾಪ. ಆಮೇಲೆ ಬೆಳೆಯುತ್ತಾ ಇರುವ ಪಾಪ. ಮಾಡಿ, ನಾನು ಮಾಡ್ದಂಗೆ ಮಾಡ್ಬೇಕ್ರಿ ಎಲ್ಲರೂ. ಎಲ್ಲ ಬೆಳೆಯುತ್ತಾ ಇರುವ ಪಾಪ, ನೋಡ್ಲಿಕ್ಕೆ ಸುಂದರವಾಗಿ ಕಾಣುವ ಪಾಪ. ಇವೆಲ್ಲ ಇದಾವ್ರಿ. ಹಲೋ, ನಾನು ಸುಳ್ಳು ಹೇಳ್ತಿಲ್ಲ. ಇವೆಲ್ಲ ಹೆಂಗೆ ಹೇಳ್ರಿ? ಮನಸ್ಸು ಕೆಡಿಸುವ ಪಾಪ, ರುಚಿ ತೋರಿಸುವ ಪಾಪ, ಕಂಡದನ್ನು ನೋಡುವ ಪಾಪ, ಕಂಡದ್ದು ಬೇಕನ್ನುವ ಮನಸ್ಸಿನ ಪಾಪ, ಕೆಟ್ಟ ಕೆಟ್ಟ ಸಂಗತಿಗಳನ್ನು ತುಂಬಿದ ಹೃದಯದ ಪಾಪ. ಇವೆಲ್ಲವೂ ಏನಾಗಿದೆ, ಮನುಷ್ಯನನ್ನ ದೇವರಿಂದ, ನಮ್ಮ ತಂದೆಯಿಂದ ನಮ್ಮನ್ನು ಬೇರ್ಪಡಿಸಿದೆ. ಈಗ ತನ್ನ ಭಾಳ ಆಸೆ ಇದೆ ರೀ, ದೇವ್ರ ಹತ್ರ ಹೋಗ್ತೀನಿ ನಾನು ಅಂತಂದೇಳಿ ಹೋಗ್ಬೇಕಂತ ಮನಸ್ಸಿದೆ. ಆದರೆ ರೋಮ ಎಲ್ಲರೂ ಹೇಳ್ರಿ ಒಂದ್ಸರಿ ಓದ್ರಿ ಅದನ್ನ. ರೋಮ 3:23 ಏನ್ ಹೇಳ್ತದೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದ. ಆದ್ರೆ ಅವನ್ ಪಾಪ ಮಾಡಿ ಕೂಡ ದೇವ್ರ ಹತ್ರ ಹೋಗ್ತೇನೆ ಎಂಬುದಾಗಿ ಅಂದ್ಕೊಂಡು ಎಲ್ಲ ಪಿಕ್ಚರ್ ನೋಡ್ರಿ. ಈಗ ಸಾಹೇಬ್ರು ಹೋಗ್ತಾ ಇದಾರೆ ನೋಡ್ರಿ, ಹೋದ್ರು ಜಂಪ್ ಮಾಡ್ತಾನೆ ನೋಡ್ರಿ. ಈಗ ಜಂಪ್ ಹಾರ್ಲೇ ಶಿಷ್ಯ ಹಾರ್ಲಿಲ್ಲ, ಅವನು ಕಲರೇ ಚೇಂಜ್ ಆಗ್ಬಿಟ್ಟ. ಅವನು ಎಲ್ಲಿ ಬಿದ್ದ? ಅವನು ಬೆಂಕಿ ಕೊಂಡದಲ್ಲಿ ಅವನು ಬಿದ್ದ. ಹಲೋ, ಬೆಂಕಿ ಇರೋದು ನಿಜ, ಬೆಂಕಿ ಇರೋದು ನಿಜ. ನೋಡಿಲ್ಲ ಅಂದ್ರೆ ಬನ್ರಿ, ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಐತಿ, ನಿಮ್ ಕೈ ಕೊಡ್ರಿ, ಕೈಗೊಂಚೂರು ಮ್ಯಾಚ್ ಬಾಕ್ಸ್ ಹಿಡಿತೇನೆ. ಬೆಂಕಿ ಇರುವುದು ನಿಜ, ಕಣ್ಣಿಗೆ ಕಾಣುವ ಬೆಂಕಿ ಎಷ್ಟು ಇರೋದು ನಿಜವೋ, ನಿತ್ಯತ್ವದ ಬೆಂಕಿ ಕೂಡ ಇರೋದು ನಿಜಾನೇ. ಆ ನಿತ್ಯತ್ವಕ್ಕೆ ಆ ಬೆಂಕಿ, ಅಗ್ನಿ, ಗಂಧಕಗಳಿರುವ ಕೆರೆಗೆ ತೆಗೆದುಕೊಂಡು ಹೋಗುವಂಥದ್ದು, ಜೋರಗಳ್ರಿ, ಪಾಪ, ಶಾಪ. ಪಾಪವು ಶಾಪವಾಗಿ ಪರಿಣಮಿಸ್ತದೆ. ಆ ಶಾಪದ ಪ್ರತಿಫಲಗಳು ತೆಗೆದುಕೊಂಡೋಗಿ ನರಕಕ್ಕೆ ಬೀಳಿಸ್ತದೆ. ಆ ಶಾಪದ ಪ್ರತಿಫಲಗಳು ಜಡ್ಜ್ಮೆಂಟ್ಗೆ ಹೋಗಿ ನಿಲ್ಲಿಸದೆ. ಆ ಜಡ್ಜ್ಮೆಂಟ್ ತೆಗೆದುಕೊಂಡೋಗಿ ನಾಶನದ ಬೆಂಕಿ ಒಳಗಡೆ ಹಾಕ್ತದೆ. ಬೆಂಕಿ ಇರೋದು ನಿಜ ರೀ. ನಾವು ಯಾರು ಜಂಪ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನಾಟ್ ಜಂಪ್. ಬಿದ್ದ ಅವನು ಅಲ್ಲಿಗೆ. ಕಾರಣ ಯಾಕಂದ್ರೆ ಅವನು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಯಾಕೆ ಅವನಲ್ಲಿ ಬಿದ್ದ? ಯಾಕಂದ್ರೆ ಅವನು ಸಂಬಳ ತೆಗೆದುಕೊಳ್ಬೇಕು ಅವನು. ಓಕೆ, ಹಿ ಶುಡ್ ಗೆಟ್ ದ ವೇಜಸ್ ಆಫ್ ಸಿನ್. ಅವನ ಪಾಪದ ಸಂಬಳವನ್ನು ತೆಗೆದುಕೊಳ್ಬೇಕಾಗಿತ್ತು ಅವನು. ಏನದು? ಹೋದ್ರೆ ರೋಮ 6:23 ಹೋದ್ರೆ ಎಲ್ಲರೀಗ ಕಮಾನ್. ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ವಾವ್, ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೇನೆ ರೀ. ಅಪೊಸ್ತಲನಾದ ಪೌಲನು ಈ ವಾಕ್ಯವನ್ನು ಬರೀಬೇಕಾದ್ರೆ
ರೋಮದವರಿಗೆ ಬರಿಬೇಕಾದ್ರೆ ನಮ್ಮನ್ನು ಎಚ್ಚರಿಸುತ್ತಾ ಸಂತೈಸಿದ್ದಾನೆ. ಏನ್ ಸಂತೈಸ್ತಾನೆ ನೋಡ್ರಿ, ಅದರೊಳಗಡೆ ನಮಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾನೆ ಮತ್ತು ಅಷ್ಟೇ ಸಂತೋಷಪಡಿಸುವಂತ ವಾಕ್ಯ ಕೂಡ ಇದೆ. ಏನಿದೆ ಅಲ್ಲಿ? ಅದರಲ್ಲಿ ಎರಡು ವಿಷಯಗಳಿದೆ. ಒಂದು, ಪಾಪ ಕೊಡುವ ಸಂಬಳ ಮೊದಲನೇ ಲೈನ್ ಹೇಳ್ಬಿಡ್ತಿದೆ, ಅದೇನದು? ಮರಣ ಎಂಬುದಾಗಿ. ಡೆತ್, ದ ಇಟರ್ನಲ್ ಡೆತ್. ಬೆಂಕಿ ಇರೋದು ಎಷ್ಟು ನಿಜನೋ ಮರಣ ಕೂಡ ಅಷ್ಟೇ ನಿಜ. ಮರಣ ಎಷ್ಟು ಬರ್ತದೋ ಬೆಂಕಿ ಇರೋದು ಕೂಡ ಅಷ್ಟೇ ನಿಜ. ಆದರೆ ಒಂದ್ಸತಿ ಹೇಳ್ರಿ, ಆದರೆ ಜೋರಾಗಿ ಆದ್ರೆ ದೇವರು ನಮಗೆ ಉಚಿತಾರ್ಥವಾಗಿರುವಂತಹ ಒಂದು ವರವನ್ನ ದೇವರು ಕೊಟ್ಟಿದ್ದಾನೆ. ಆ ವರ ಯಾವ್ದಂದ್ರೆ, ಓಕೆ, ಏನಾಗಿದೆ ವರ? ಏನಾಗಿದೆ ನಮಗೆ? ಓಕೆ, ವರ ಏನಾಗಿದೆ? ಜೋರಾಗಿ ಹೇಳ್ರಿ, ಹಲ್ಲೆಲೂಯಾ. ವರ ಏನಾಗಿದೆ? ನಾವು ಆರಾಧಿಸೋ ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ. ಓಕೆ, ಆತನು ಏನಾಗಿದ್ದಾನೆ? ಯಾಕೆ ಆತನು ಬಂದನು? ವಾಯ್? ನಮ್ಮೆಲ್ಲ ಪಾಪಗಳನ್ನ ಹೊತ್ತುಕೊಳ್ಳೋದಕ್ಕೋಸ್ಕರ. ರೋಮ 5:8 ಹೋದ್ರೆ ಈಗ ಜೋರಾಗೋದ್ರೆ ಎಲ್ಲರೂ ಕಮನ್. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ಆಮೇನ್ ಪಾಪಿಗಳಾಗಿದ್ದ ನಮ್ಮನ್ನ ದೇವರು ರಕ್ಷಿಸಿದ್ದಾನ್ರಿ. ಸಿಸ್ಟರ್ಸ್, ಅಮ್ಮ, ನೀವೆಲ್ಲ ರಕ್ಷಣೆ ಹೊಂದಿದ್ದು ದಾನ ಧರ್ಮ ಪುಣ್ಯಕ್ರಿಯೆ ಒಳ್ಳೆ ಕೆಲಸ ಮಾಡಿದ ರಕ್ಷಣೆ ಹೊಂದಿಲ್ಲ. ಬದಲಾಗಿ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟಿದ್ದೆ. ನಾನು ಅದಕ್ಕೆ ನಮಗೆ ಹೇಳಿದೆ, ಡೋಂಟ್ ಲಾಸ್ ದ ಸಾಲ್ವೇಷನ್. ರಕ್ಷಣೆಯನ್ನು ಕಳ್ಕೊಳ್ಬೇಡ್ರಿ. ಬಿದ್ದಿರೋನು ಬಿದ್ದು ಹೋಗ್ಬಿಟ್ಟ, ಒಂದ್ಸರಿ ನರಕಕ್ಕೆ ಹೋಗ್ಬಿಟ್ರೆ ಮುಗ್ದೇ ಹೋಯ್ತು. ಹಲ್ಲೆಲೂಯಾ. ಇನ್ನೊಬ್ಬ ಪಾಪಿ ಬಂದ ಇಲ್ಲಿ, ಇನ್ನೊಬ್ಬ ಪಾಪಿ ಬಂದ. ಕೆಳಗೆ ಬಿದ್ದಿರೋನು ಹಳೇ ರವಿ. ಕೆಳಗೆ ಬಿದ್ದಿರೋನು ಯಾರು? ಹಳೇ ಚಂದ್ರಣ್ಣ. ಕೆಳಗೆ ಬಿದ್ದಿರೋನು ಯಾರು? ಹಳೇ ಸಂತೋಷ್. ಕೆಳಗೆ ಬಿದ್ದಿರೋ ಹಳೇ ವೆಂಕಟೇಶನ. ಆದ್ರೆ ಇನ್ನೊಬ್ಬ ಪಾಪಿ ಬಂದ. ಓಕೆ, ಒಂದು ವೇಳೆ ಎಲ್ಲರೂ ಹೇಳ್ರಿ, ಈಗ ಹೋದ್ರಿ ಅದನ್ನ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತವರೊಳಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ಏನಾಗ್ತದೆ? ರಕ್ಷಣೆ ಆಗ್ತದೆ. ಜೋರಾಗಿ ರಕ್ಷಣೆ ಆಗ್ತದೆ. ಈ ಯೋಜನೆಯಲ್ಲಿ ಬರ್ಬೇಕೆಂಬುದಾಗ ಆಸೆ ಪಡ್ತೀರಿ ಹೇಳ್ರಿ ನೋಡ. ಆಮೇನ್. ಎಷ್ಟು ಜನ ದಾಟಿ ಬಂದಿದ್ದೀರಿ ಈಗ? ಇನ್ನೂ ಓಕೆ, ಹಲೋ, ಇನ್ನು ಇಲ್ಲಿದ್ದೀರೋ ಅಥವಾ ಇಲ್ಲಿದ್ದೀರೋ? ನೀವು ಯೋಚನೆ ಮಾಡ್ರಿ. ಒಂದು ವೇಳೆ ನೀವು ಇಲ್ಲಿದ್ದೀರಂದ್ರೆ ನಿಮ್ಮ ಜೀವನ ಬದಲಾಗಿರ್ಬೇಕು. ನಿಮ್ಮ ಆಟಿಟ್ಯೂಡ್, ನಿಮ್ಮ ಜೀವನ ಕ್ರಮಗಳು ಬದಲಾಗಿರ್ಬೇಕು. ನಿಮ್ಮ ಆಟ್ರಿಬ್ಯೂಷನ್ ಅಂದ್ರೆ ನಿಮ್ಮ ಸ್ವಭಾವಗಳು ಬದಲಾವಣೆ ಆಗಿರ್ಬೇಕು. ದ ಥಿಂಕಿಂಗ್ ಆಫ್ ಮೈಂಡ್, ನಿಮ್ಮ ಯೋಚನೆಗಳು ಬದಲಾವಣೆ ಆಗಿರ್ಬೇಕು. ದ ಗ್ರೇಸ್, ದೇವರ ಕೃಪೆಯನ್ನು ಹೊಂದಿದವರಾಗಿರ್ಬೇಕು. ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಏನಾಗಬೇಕು? ದೇವರ ಸಾನ್ನಿಧ್ಯದಲ್ಲಿರ್ಬೇಕು. ಇಲ್ಲಿದ್ದೀರೋ ಅಥವಾ ಇನ್ನೂ ಇಲ್ಲಿ ಬದಲಾವಣೆ ಆಗದೆ ಕ್ರಿಸ್ತನ ನಂಬದೆ ಇನ್ನೂ ಬೆಂಕಿ ಉರಿತಾಯ್ತು ಸರ್. ಅಲ್ಲ ನೋಡ್ರಿ, ಇಲ್ಲಿ ಮನುಷ್ಯ ಇದ್ದಿದ್ದು ನಿಜ, ನರಕ ಇದ್ದಿದ್ದು ನಿಜ, ಬೆಂಕಿ ಇದ್ದಿದ್ದು ನಿಜ, ಕ್ರಿಸ್ತನ ಇದ್ದಿದ್ದು ನಿಜ. ಜೀವನ ಬದಲಾವಣೆ ಆದರೆ ರಕ್ಷಣೆ ಇರುವುದು ನಿಜ. ಆತ ನಾಮವನ್ನು ಹೇಳಿಕೊಳ್ಳೋರೆಲ್ಲರಿಗೂ ರಕ್ಷಣೆ ಆಗುವುದು ಕೂಡ ನಿಜ. ಹಲ್ಲೆಲೂಯಾ. ಐ ಗಾಟ್ ಒನ್ ಬ್ಯೂಟಿಫುಲ್ ಪಿಕ್ಚರ್. ನಾನು ಒಂದು ಬ್ಯೂಟಿಫುಲ್ ಪಿಕ್ಚರ್ ತಗೊಂಡೆ. ನನಗಿದು ಎಷ್ಟೋ ತನಕ ನಾನು ಇದನ್ನು ನೋಡಿದ್ದೇನೆ ಗೊತ್ತಾ? ಎಲ್ಲರೂ ಅರ್ಧ ನಿಮಿಷ ಸಮಯ ಕೊಡ್ತೇನೆ, ಅದನ್ನೇ ದೃಷ್ಟಿಸಿ ನೋಡ್ರಿ, ಮತ್ತು ಅದು ನಾನಾಗಿರ್ತೇನೆ ಎಂಬುದಾಗಿ ಯೋಚನೆ ಮಾಡ್ರಿ. ರೆಡಿ? ನನಗೆ ಬಹಳ ಹೊತ್ತು ನನ್ನ ಕಣ್ಣೀರು ಸುರಿಸಿದಂಥ ಪಿಕ್ಚರ್ ಇದು. ಸುಮಾರು ನಾನು ನೋಡ್ತಾನೆ ಇದೆ ನಾನು ಇದನ್ನು. ಒಂದು ವೇಳೆ ಕೈ ಇಲ್ಲಿ ಅಂದಿದ್ರೆ, ಹಸ್ತ ಇಲ್ಲ ಇದ್ದಿದ್ರೆ, ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ನನ್ನ ಪ್ರೀತಿಯುಳ್ಳ ದೇವರ ಸಭೆಯೇ, ಸೋತೋಗ್ಬೇಡ್ರಿ. ನಿಮ್ಮನ್ನು ರಕ್ಷಿಸಲಿಕ್ಕೆ ಒಂದು ಕೈ ಸಿದ್ಧವಾಗಿದೆ. ನಿನ್ನನ್ನು ಮೇಲಕ್ಕೆ ಎತ್ತಲಿಕ್ಕೆ ಒಂದು ಕೈ ಸಿದ್ಧವಾಗಿದೆ. ನೀನು ಯಾವ ಸ್ಥಳದಿಂದ ಬಿದ್ದಿದೆಯೋ ಅದೇ ಸ್ಥಳದಿಂದ 2ರಷ್ಟಾಗಿ ದೇವರು ನಿನ್ನನ್ನು ಮೇಲಕ್ಕೆ ಎತ್ತಿ, ಹಿಂದೆ ಹೋಗೋದಕ್ಕೋಸ್ಕರ ಅಲ್ಲ, ಮೇಲೆ ಬರೋದಕ್ಕೋಸ್ಕರ. ಒಂದು ವೇಳೆ ನಮ್ಮ ಪಾಪಗಳು ಆ ಕಂದಕವನ್ನು ಮಾಡಿರ್ಬೋದು, ಆ ಗ್ಯಾಪ್ ಇರ್ಬೋದು, ಬಟ್ ಆ ಗ್ಯಾಪ್ ಫಿಲ್ ಮಾಡಲಿಕ್ಕೆ ದೇವರು ತನ್ನ ಹಸ್ತವನ್ನು ಕೊಟ್ಟಿದ್ದಾನೆ. ತನ್ನ ಮಗನನ್ನು ಕೊಟ್ಟ ದೇವರು, ಶಿಲ್ಬೆಯನ್ನು ಕೊಟ್ಟ ದೇವರು ತನ್ನ ಹಸ್ತವನ್ನು ಕೂಡ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ತನ್ನ ಹಸ್ತದಿಂದ ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರ ಹಸ್ತದಲ್ಲಿ ಜೀವಿಸೋಣ, ದೇವರ ಹಸ್ತದಲ್ಲಿ ನಡೆಯೋಣ, ದೇವರ ಹಸ್ತವನ್ನು ಹಿಡ್ಕೊಂಡು ನಾವು ಮುಂದೆ ಹೋಗೋಣ. ನನ್ನ ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ. ನಾವೆಂಥ ಪರಿಸ್ಥಿತಿಯಲ್ಲಿ ಇದ್ದಾಗಿ ಕೂಡ, ಎಂಥ ಕಡು ಪಾಪಿಗಳಾಗಿದ್ದಾಗಿ ಕೂಡ, ದೇವರು ತನ್ನ ಹಸ್ತದಿಂದ ನಮ್ಮನ್ನು ಕೈ ಹಿಡಿದ ಮೇಲಕ್ಕೆ ಎತ್ತಲಿಕ್ಕೆ ದೇವರು ನಾಚಿಕೊಂಡಿಲ್ಲ. ದೇವರು ಅಸಹ್ಯ ಪಟ್ಕೊಳ್ಳಿಲ್ಲ. ದೇವರು ತಿರಸ್ಕಾರದಿಂದ ನೋಡಲಿಲ್ಲ. ಬದಲಾಗಿ
ಕೃಪೆಯಿಂದ ದೇವರು ನಮ್ಮ ನಡೆಸಿದ್ದಾನ್ರಿ. ಎಲ್ಲರೆಡೆ ಕೃಪೆ ಕೃಪೆ. ಆಮೇನ್. ಡೋಂಟ್ ಫಾಲ್ ಫ್ರಮ್ ದ ಗಾಡ್ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತದಿಂದ ಬೀಳ್ಬೇಡ್ರಿ. ಬೀಳ್ಲಿಕ್ಕೆ ನಮಗೆ ಸಾಕಷ್ಟು ಸಂಗತಿಗಳು ಉಂಟು. ನಾನು ನೆನೆಸ್ತೇನೆ, ಇವತ್ತು ನಮ್ಮನ್ನು ದೇವ್ರು ಟ್ಯೂನ್ ಮಾಡಿದ್ದಾನೆ ಎಂಬುದಾಗಿ. ನಮ್ಮ ಮನಸ್ಸನ್ನ ದೇವ್ರು ಟ್ಯೂನ್ ಮಾಡಿದ್ದಾನೆ. ದಟ್ ಮೀನ್ಸ್ ನಮ್ಮನ್ನು ದೇವ್ರು ರೈಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದಕ್ಕೆ ವಾಕ್ಯ ಹೇಳ್ತಿದೆ, ಜ್ಞಾನೋಕ್ತಿಗಳು 16:9, ಈ ಪ್ರಪಂಚದಲ್ಲಿ ಮನುಷ್ಯನು ತನ್ನ ಮನ ಬಂದಂತೆ ದಾರಿಯನ್ನು ಆರಿಸಿಕೊಂಡ್ರೂ ಕೂಡ ಯೆಹೋವನೇ ಅವನಿಗೆ ಗತಿಯನ್ನ ಏರ್ಪಡಿಸ್ತಾನೆ. ಆ ಗತಿನೇ ನಿತ್ಯ ಜೀವ, ಆ ಗತಿನೇ ರಕ್ಷಣೆ. ಹಲ್ಲೆಲೂಯಾ. ನಿತ್ಯ ಜೀವದ ರಕ್ಷಣೆಗೆ ದೇವರು ನಮ್ಮನ್ನ ಮೇಲೆ ಕೆತ್ತುವ ದೇವರಾಗಿದ್ದಾನೆ. ಆ ಗ್ಯಾಪ್ನ ದೇವರು ತನ್ನ ಹಸ್ತದಿಂದ ಅದನ್ನು ಫುಲ್ಫಿಲ್ಮೆಂಟ್ ಮಾಡಿ ನಮ್ಮನ್ನ ಇನ್ನೂ ಮೇಲಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾನೆ. ಹೇಳ್ರಿ, ಇನ್ನೂ ಮೇಲಕ್ಕೆ, ಇನ್ನೂ ಮೇಲಕ್ಕೆ ದೇವರು ನಮ್ಮನ್ನ ತೆಗೆದುಕೊಂಡು ಹೋಗುವನಾಗಿದ್ದಾನೆ. ದಿಸ್ ಇಸ್ ದ ಗುಡ್ ನ್ಯೂಸ್. ಇದು ನಮಗೆ ಶುಭ ಸಂದೇಶವಾಗಿದೆ. ದಿಸ್ ಇಸ್ ದ ಸಾಲ್ವೇಷನ್. ಎಷ್ಟು ಜನರು ಈ ರಕ್ಷಣೆ ನಿಂತ್ಕೊಳ್ತೀರಾ? ಆಮೇನ್. ಎಷ್ಟು ಜನ ಬದಲಾವಣೆಗೆ ಬರ್ತೀರಾ? ಎಷ್ಟು ಜನ ತಗ್ಗಿಸಿಕೊಳ್ತೀರಾ? ಎಷ್ಟು ಜನ ನಿಮ್ಮ ಆಲೋಚನೆ, ನಿಮ್ಮ ಕ್ರಿಯೆ ಎಲ್ಲವನ್ನ ಚೇಂಜ್ ಮಾಡಿಕೊಂಡು ನಾನು ದೇವ್ರ ರಾಜ್ಯಕ್ಕೆ ನಾನು ಹೋಗ್ಬೇಕೆಂಬುದಾಗಿ ನೀವು ಎಷ್ಟು ಜನ ಸಿದ್ಧ ಮಾಡ್ಕೊಳ್ತೀರೋ? ಸಿದ್ಧರಾಗಿದ್ರೆ ಎದ್ದು ನಿಂತ್ಕೊಳ್ಳೋಣ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.